ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಕಾಮಿಡಿ ಕಿಲಾಡಿ ನಯನ. ರಾಯಲ್ ಚಂಗಪ್ಪ ಬುಲ್ಡೋಸರ್ಸ್ ಟೀಮ್ನ ಕ್ಯಾಪ್ಟನ್ ಶ್ವೇತಾ ಮೇಡಮ್ ಅವರ ಓನರ್ಶಿಪ್ಪಲ್ಲಿ ನಮ್ಮ ಟೀಮ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿಕೊಂಡು ಸೋ ಫಾರ್ ಫೈನಲಿ ನಾವು ಫಿನಾಲೆಗೆ ಬಂದಿದ್ದೀವಿ. ಎಷ್ಟು ಸಲ ಬೇಕಾದರೂ ಸೋಲಿ, ಎಷ್ಟು ಸಲ ಬೇಕಾದರೂ ಗೆಲ್ಲಿ, ಎಲ್ಲ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂಥ ಟೀಮ್ ಆರ್‌ಸಿಬಿ. ಸ್ಟಾರ್ಟಿಂಗಲ್ಲಿ ಆ ಒಂದು ಭಯ ಅಂಜಿಕೆ ಇತ್ತು. ಯಾಕೆ ಅಂತಂದರೆ ಈ ಕಾಮಿಡಿ ಕಿಲಾಡಿ CKPL ಒಂಥರ ಬೇರೆ ಥರದ್ದೇ ಜರ್ನಿ ಇತ್ತು. ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಬಂದಂತಹ ಬೇರೆ ಬೇರೆ ರೀತಿಯ ಕಲಾವಿದರು, ಅವ್ರಗಳ ಕಲಿಕೆಗಳು ಬೇರೆ, ನಮ್ಗಳ ಕಲಿಕೆ ಬೇರೆ. ಶುರುವಾತಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕೆ ಅಂತಂದರೆ ನಾವು ಹೇಳೋದು ಕಂಟೆಸ್ಟೆಂಟ್ಸ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅವರು ಸ್ವಲ್ಪ ನಮ್ಮ ಜಾನರ್ಗೆ ಅಥವಾ ನಮ್ಮ ಲೈನಿಗೆ ಬರೋದಕ್ಕೆ ತುಂಬ ಕಷ್ಟಪಟ್ಟರು. ಅಂತ ಹುಡುಗಾಗೆ ಲವ್ಗೆ ಮಾಡಿಬಿಟ್ಟು ನಾನು ದೊಡ್ಡ ಥೇಪ್ಗೆ ಮಾಡಿಬಿಟ್ಟೆ. ಎಷ್ಟು ತಿಂಗಳು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಆದಷ್ಟು ಎಫರ್ಟ್ಸ್ನ ಹಾಕಿದ್ದೀವಿ ಅನ್ನೋ ತೃಪ್ತಿ ಇದೆ ನಮಗೆ. ಹಾಯ್ ಜನರೇ, ಇದು ನಮ್ಮನೆ ಸೋಫಾ ಹಾಡಾಗಿದೆಪಾ. ಇಲ್ಲಿ ನಾಗವಲ್ಲಿದ್ದಾಳೆ, ನನಗೆ ಸರಿಯಾಗಿ ನಿದ್ರೆ ಮಾಡಕ್ ಆಗ್ತಿಲ್ಲ. ನಿನ್ನ ಇಟ್ಕೊಂಡು ಸ್ಕಿಟ್ಟೇ ಮಾಡಕ್ ಆಗ್ತಿಲ್ಲ. ನಾವ್ ಯಾವತ್ತಾದ್ರೂ ಕಂಪ್ಲೇಂಟ್ ಮಾಡಿದೀವ? ನಾನ್ ಮಾಡ್ಕೊಂಡ್ ಬಂದಿಲ್ಲ ಟೀಚರ್. ಮನುಷ್ಯ ನಾನ್ ಹೋಗೋ ಅಷ್ಟರಲ್ಲಿ ಮನೆ ಕೆಲ್ಸದವಳು ಎಲ್ಲ ಕೆಲಸ ಮಾಡಿರ್ತಾಳೆ, ನನ್ಗೇನು ಉಳ್ಸೋದೇ ಇಲ್ಲ ಅಂತಾಳೆ. ನಮ್ಮ ಟೀಮ್ ಓನರ್ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಬಿಕಾಸ್ ಅವ್ರು ನಮ್ಮನ್ನ ನಾವು ಸೋತಾಗ್ಲೂ ಗೆದ್ದಾಗ್ಲೂ ನಮ್ಮನ್ನ ಅಷ್ಟು ಚೆನ್ನಾಗಿ ಎಂಕರೇಜ್ ಮಾಡ್ಕೊಂಡು ಬಂದರು. ಇವತ್ತು ಇಲ್ಲಿ ನಿಂತಿರೋ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಇದಕ್ಕೆಲ್ಲ ಕಾರಣ ನಯನ ನೀವೇ. ಆ್ಯಸ್ ಎ ಟೀಮ್ ಕ್ಯಾಪ್ಟನ್ ನೀವು ಅಷ್ಟು ಚೆನ್ನಾಗಿ ಎಲ್ಲರನ್ನೂ ತುಗಿಸ್ಕೊಂಡು ಹೋಗಿದ್ದೀರಾ. ಖಂಡಿತವಾಗ್ಲೂ ಎಲ್ಲರ ಹಾರ್ಡ್ ವರ್ಕ್ ಇವತ್ತು ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ವೇದಿಕೆಯಲ್ಲಿ ನಮ್ಮ ಫ್ಯಾಮಿಲಿಯವ್ರನ್ನ ನಾನು ಫಸ್ಟ್ ಟೈಮು TVದಲ್ಲಿ ಕಾಣಿಸ್ಕೊಂಡಿದ್ದು ಅಂದರೆ ಅದು ಜಿ ಕನ್ನಡ ವಾಹಿನಿಯಿಂದ. ಇವತ್ತಿನ ದಿನದಲ್ಲೇ ಅವ್ರ ತಂದೆಯವ್ರು ಇದ್ದಿದ್ರಂದ್ರೆ ಇನ್ನೂ ಖುಷಿ ಪಡ್ತಾ ಇದ್ರು ಅವನ ಮಗಂದು ನೋಡಿ. ಅವ್ರು ಇವತ್ತಿನ ದಿನದಲ್ಲೇ ಇಲ್ಲ, ಅವ್ರು ಹೋಗಿ ಈಗ 1.5 ವರ್ಷ ಆಯಿತು. ಅಮ್ಮ ಅಳ್ಬೇಡಿ. ನನಗೆ ಅವ್ರ ಬಗ್ಗೆ ಎಷ್ಟು ಗೌರವ ದುಪ್ಪಟ್ಟಾಯಿತು ಅಂತಂದರೆ, ಅವ್ರ ಸ್ವಂತ ಮಗ ಬಸು ಅವ್ರ ಬಗ್ಗೆ ವೇದಿಕೆ ಮೇಲೆ ಒಬ್ಬ ಕಲಾವಿದನ ಥರ ಅವ್ರನ್ನ ಬಹುವಚನದಲ್ಲಿ ಅವರು ಮಾತಾಡ್ತಿರೋದಿದೆಯಲ್ಲ, ಅದು ಅವರ ಸಂಸ್ಕಾರ ತೋರಿಸುತ್ತೆ. ಆಮೇಲೆ ನನಗೆ ಇಡೀ ಕಾಮಿಡಿ ಕಿಲಾಡಿಲಿ ನನ್ನ ಫೇವ್ರೆಟ್ ರೌಂಡ್ ಬಂದ್ಬಿಟ್ಟು ಫ್ಯಾಮಿಲಿ ರೌಂಡ್ ಆಗಿತ್ತು. ಸೋ ಸಡನ್ ಸರ್ಪ್ರೈಸ್ ಅಂತಂದರೆ, ನನಗೆ ಗೊತ್ತಿಲ್ಲದೇ ನನ್ನ ಮಗಳು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ, ಕಾಮಿಡಿ ಕಿಲಾಡಿ ವೇದಿಕೆ ಮೇಲೆ, ನನಗೆ ಒಂದು ಮಹತ್ವವಾದ ಜೀವನವನ್ನು ಕೊಟ್ಟ ವೇದಿಕೆ ಮೇಲೆ ಅವಳು ಕೂಡ ಫಸ್ಟ್ ಟೈಮ್ ಬಂದಿದ್ದು ತುಂಬ ಖುಷಿ ಆಯಿತು. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರೀಶ್ ಕುಮಾರ್ ಹಿರಿಯೂರು ಮಾತಾಡ್ತಾ ಇರೋದು. ಅನುಶ್ರೀ ಮೇಡಮ್ ಅವರ ಅನು ವಾರಿಯರ್ಸ್ ಟೀಮ್ನ ಕ್ಯಾಪ್ಟನ್ ಆಗಿದ್ದೀನಿ. ನಾನು ಮಧು, ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್. ನಾನು ಸುಜಾತ ಜೇವರ್ಗಿ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ಮಾಂತೇಶ್ ನಟರಂಗ. ವಾವ್, ಭಾಳ ಎಕ್ಸೈಟ್ಮೆಂಟ್ನ್ಯಾಗ ಹಿಡ್ಕೊಳ ಜಾಗ ಚೇಂಜ್ ಆಗ್ಬಿಡ್ತು ಸರ್. ಕೈ ತೆಗಿ ರಾಜ, ಕೈ ತೆಗಿ. ಕಲೆ ನಮಗೆ ಇದ್ರೆ ಸಾಲದು, ಅದನ್ನ ಬಳಸ್ಕೊಳ್ಳೋ ಸ್ಟೇಜು ಬೇಕಾಗಿರುತ್ತೆ. ಅಂತ ಸ್ಟೇಜ್ ನಮಗೆ ಜಿ ಕನ್ನಡ ಕೊಟ್ಟಿದೆ. ಅಲ್ಲ, ನಮ್ಮ ಅಪ್ಪನ ಯಾಕೆ ಹುಡುಕೊಂಡ್ ಬಂದೆ ಅಂದ್ರೆ, ತೀತಿ ಮಾಡಿದ್ರೆ ದುಡ್ಡು ಖರ್ಚಾಯ್ತದೆ ಅನ್ಬಿಟ್ಟು ತೀತಿ ಮಾಡೋದನ್ನ ಬಿಟ್ಟು ಅವ್ರ ಅವನ್ ಕೊನೆ ಆಸೆ ಅಂತ ಊರಿಗೆಲ್ಲ ಕಡ್ಲೆಪುರಿ ಅಂತ ಸುಮ್ಮನಾಗ್ಬಿಟ್ಟ ಬಡ್ಡಿ ಮಗ. ಮೇಗಾ ಆಡಿಷನಲ್ಲಿ ಬಂದಮೇಲೆ ಅನುಶ್ರೀ ಮೇಡಮ್ ಟೀಮಿಗೆ ಹೋಗಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ನಾನು ನಿನಗಾಗಿ ಮೀಸಲಿರು ಪ್ರಸಾದ ರೀ. ಮೆಗಾ ಆಡಿಷನಲ್ಲಿ ತುಂಬ ಭಯ ಇತ್ತು ನನಗೆ. ಫಸ್ಟ್ ಬಂದಿದ್ದು ಸ್ಟೇಜ್ ನನಗೆ ಅನುಭವನೇ ಇರಲಿಲ್ಲ. ಆಮೇಲೆ ಹೋಗಿ ಮನಸ್ಸಿಗೆ ಬಂದಿದ್ದನ್ನ ಮಾತಾಡಿದೆ. ಮೊನ್ನೆ ಮಂಗಳೂರಲ್ಲಿ ಒಂದು ಹಡಗು ಕೆಟ್ಟೋಯ್ತಂತೆ, ಅವಾಗ ನೀವು ಈಚ್ಕೊಂಡು ಹೋಗಿ ಸರಿ ಮಾಡ್ಬಿಟ್ಟು ಬಂದ್ರಂತೆ. ಅದು ಎಲ್ಲ ದೇಶಕ್ಕೆ ಗೊತ್ತಿದಲ್ಲ ಮೇಡಮ್, ನಾನು ಎಂತ ಹೇಳೋದು ನನ್ನ ಬಾಯಲ್ಲಿ. ಅದು ಜನ ನಂಬೋದು ಇಲ್ಲ ಹೇಳಿದ್ರೆ.
ಹೊಸಬ್ರ ಜೊತೆ ಏನೋ ಕಲಿಯಕ್ಕೆ ಸಿಗುತ್ತೆ, ಅವರಿಂದ ನಾವು ಕಲಿತೀವಿ, ನಮ್ಮಿಂದ ಅವ್ರು ಕಲಿತಾರೆ, ಏನೋ ಒಂದು ಹೊಸತನ ಸಿಗುತ್ತೆ ಅಂತೇಳಿ ಬಂದ್ವಿ. ಹೊಸ ಕಂಟೆಸ್ಟೆಂಟ್ 4 ಜನ ಸಿಕ್ಕರು. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತೇಳಿ ನಮ್ಮ ಹನುಮಂತ ಕೊಟ್ರು ನಮ್ಮನ್ನ. ನನ್ನ ಮಗ ನಮ್ದು ಸುದ್ದಿ ಮಾಡೋದಕ್ಕಿಂತ ಹಾಳು ಮಾಡಿದ್ದೆ ಜಾಸ್ತಿ. ಗೆಳತಿ ಸುಗಂಧ ಗೆಳತಿ ಲೇ ಎದ ಕಳಕತ್ತಿ ಒಂದ್ ಕಡೆ ನಿಂತು ಮಾತಾಡ್ಲಿ ಅಪ್ಪ. ಗೆಳೆಯ ಡೈಲಾಗ್ ಇನ್ನು ಹೇ 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 ದೇವದಾಸ್ ಪಾರ್ವತಿ ಲೈಲಾ ಮಜನಿಂದ ಹಿಡಿದು ಅನುಶ್ರೀ ಅರ್ಜುನ್ ಚೆನ್ನೈವರೆಗೂ ಪ್ರೇಮಿಗಳು ಒಂದಾಗ ಬಿಡ್ಲಿಲ್ಲಲ್ರೋ ನೀವು. ಸಾಕು ತಡ್ರಿ, ನಡ್ರಾಕ್ ಮಾತಾಡ್ಬೇಡ್ರಿ, ನಾವು ಪಕ್ಕ ಆರ್ಟಿಸ್ಟ್ ಅಲ್ಲ. ಸಾಕು ಸಾಕು. ಡೇ 1ಇಂದ ಇವತ್ತಿನವರೆಗೂ ಬಹಳ ಖುಷಿಯಿಂದ ಪ್ರತಿದಿನ ಎಂಜಾಯ್ಮೆಂಟ್ ಮಾಡಿಕೊಂಡು ಸಾಕಷ್ಟು ಕಲ್ತ್ಕೊಂಡು ಸರ್, ಇಲ್ಲಿ ನಮಗೆ ಗಣಪ ಸರ್ ಆಗಿರ್ಬೋದು, ನವೀನ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಚಂದ್ರು ಸರ್ ಆಗಿರ್ಬೋದು, ಯೋಗಿ ಸರ್ ಆಗಿರ್ಬೋದು, ಸಾಕಷ್ಟು ಮೆಂಟರ್ಗಳಿದ್ದಾರೆ. ಪ್ರತಿದಿನ ಒಬ್ಬೊಬ್ಬರು ನಮಗೆ ಕ್ಲಾಸ್ ಮಾಡ್ತಾರೆ, ಸಾಕಷ್ಟು ಕಲ್ತಿದ್ದೀವಿ. ಹಲೋ, ಏನ್ ನಿಮ್ಮ ಹೆಸರು? ಹರಿ ಶಾ. ನಿಮ್ಮ ಹೆಸರು? ಸುರೇಶ. ನನ್ನ ಹೆಸರು ಶಾ. ಡಾಕ್ಟರ್ ಸ್ಕಿಟ್ ಮಾಡಿದಾಗ ತರುಣ್ ಸುಧೀರ್ ಅವರು ನನಗೆ ಅಲ್ಲೇ ಸ್ಟೇಜ್ ಮೇಲೆ ಅವ್ರು ಒಂದು 500 ರೂಪಾಯಿ ಕೊಟ್ಟು ನನ್ನ ನೆಕ್ಸ್ಟ್ ಪಿಕ್ಚರಲ್ಲಿ ನೀ ಯಾವುದೇ ಮಾಡಲಿ ಅದರ ಒಂದು ಪಾತ್ರ ಇರುತ್ತೆ ಅಂತಂದ್ರು. ಅದು ನನ್ನ ಜೀವನದ ಬೆಸ್ಟ್ ಮೂಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಎಂಟ್ರಿನೇ ರಿಷನ್, ನಾನು ತುಂಬಾ ಎಕ್ಸಾಜರೇಟೆಡ್ ಆಗಿ ಹೇಳ್ತಾ ಇಲ್ಲ, ನಿಜ ಹೇಳ್ತೀನಿ ಕೇಳು. ನಿನ್ಗಿರೋ ಹೈಟು, ಪರ್ಸನಾಲಿಟಿ ಎಲ್ಲದಕ್ಕೂ ಸೇರಿ ಫಸ್ಟ್ ಟೈಮ್ ನಾನು ನಿನ್ನ ಬರೀ ಒಂದು ಮೀಸೆ ಅಂದ್ರೆ ಕ್ಲೀನ್ ಶೇವ್, ಒಂದು ಕ್ರಾಪ್ ಬಾಚ್ ಇರೋ ತಲೆ, ಕ್ಲೀನ್ ಶೇವ್, ನೀನ್ ಎಂಟ್ರ್ ಆಗಿ ಬಂದ್ರೆ ಬೇರೆ ಒಂದು ಜುಬ್ಬ ನೀನ್ ಹಾಕ್ಸಿದ್ರೆ ನಂಗೆ ದೇವರಾಣೆಗೂ ಗೌಡ್ರಿಗದ್ಲ ನಾ ಒಪ್ಪನ್ ನೋಡ್ದಂಗೆ ಆಗಿತ್ತು ನನಗೆ. ಅಂದ್ರೆ ಅವ್ನ ಫೀಚರ್ಸ್ ಸ್ವಲ್ಪ ನಮ್ಮ ತಂದೆ ತರದ್ದೇ ಅದು. ಸೊ ನಾನು ಬಂದ ತಕ್ಷಣ ಏನಿದು ಹೊಸ್ತಾ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ ಅದ್ಭುತವಾದ ಟೈಮ್. ನಿನ್ನ ಆಕ್ಟರ್ ಆಗಂತೂ ನನಗೆ ಡೌಟೇ ಇಲ್ಲ ಮಗ. ನನ್ಗೆ ಏನಾಗೋಯ್ತು ಅಂತಂದ್ರೆ, ನಂದು ಸಿನಿಮಾ ಎಲ್ಲ ಮುಗಿಸಿ ನನ್ನ ರೈಟಿಂಗ್ ಪೀರಿಯಡ್ ಅಲ್ಲಿ ಮಹಾನಟಿಗೆ ಬಂದಿದ್ದು. ಈಗಲೂ ನಾನು ರೈಟಿಂಗ್ ಸ್ಟೇಜ್ ಅಲ್ಲಿ ಇದ್ದೀನಿ. ನಾನು ಯಾವಾಗ ಡೈರೆಕ್ಷನ್ ಮಾಡ್ತೀನೋ ನಿನಗೆ ಗ್ಯಾರಂಟಿ ನಾನು ಪಿಕ್ಚರ್ ನಲ್ಲಿ ಮಾತ್ರ ಮಾಡಿಸ್ತೀನಿ. ಕಂಗ್ರ್ಯಾಚುಲೇಷನ್. ನಾನು ಎಲ್ಲರಿಗೂ ಗುಡ್ ಲಕ್ ಅಂತ ಕೊಟ್ಟಿದ್ದೀನಿ ಮಗ ಇವತ್ತಿಗೆ. ಹರೀಶ ಸನ್ರೈಸ್ ಆಯ್ತು ಕಣ. ಅಲ್ಲ, ನಾನು ಯಾವಾಗಲೂ ಯೂಶಲಿ ಗುಡ್ ಲಕ್ ಅಂತ ಕೊಟ್ಟಿದ್ದೀನಿ. ಇದು ಅಡ್ವಾನ್ಸ್ ಅಂತಾನೆ ತಗೋ ನೀನು. ನನ್ನ ಗ್ಯಾರಂಟಿ ಕನ್ಫರ್ಮ್ ಆಗಿದ್ರೆ ನನ್ನ ಪ್ರೊಡಕ್ಷನ್ ನಲ್ಲೂ ನನಗೆ ಆಸೆ ಇರೋದೇ ನನ್ನ ಡೈರೆಕ್ಷನ್ ಅಲ್ಲಿ. ನನ್ನ ಪ್ರೊಡಕ್ಷನ್ ಮಾಡಿದ್ರು ಒಂದು ಅವಕಾಶ ಇರುತ್ತೆ, ನಾನು ಡೈರೆಕ್ಷನ್ ಮಾಡಿದ್ರೆ ಮಾತ್ರ ನನಗೂ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಅಂತ ಅನ್ಕೊಂಡು ಮಾಡ್ತಿದ್ದಂತ ಒಂದು ಸ್ಕ್ರಿಪ್ಟ್ ಇತ್ತು. ಅದು ಏನಿದ್ರು ಕೂಡ ನಿನಗೊಂದು ಒಳ್ಳೆ ಪಾತ್ರ ಕೊಡೋದು ನನ್ನ ಪ್ರಾಮಿಸ್ ಮಗ. ಒಳ್ಳೇದಾಗಲಿ. ನನಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಅಂತ ಗಿಫ್ಟ್ ವೋಚರ್ ಬಂದಿದ್ದು. ಮರಗುಳಿ ರಾಜ ಅಂತ ಒಂದು ಸ್ಕಿಟ್ ಇತ್ತು, ಅದರೊಳಗೆ ನಾನು ಸೇನಾಧಿಪತಿ ಪಾತ್ರ, ಅದು ಮೇನ್ ಕ್ಯಾರೆಕ್ಟ್ರು. ಪರವಾಗಿಲ್ಲ, ನನ್ನ ಗುರುತಿಸಿದ್ರು, ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಇನ್ನೂ ನಂಬಿಕೆ ಬಂತು. ಸೊ ಖುಷಿ ಆಯ್ತು ಅವತ್ತು. ಮಹಾರಾಜರಿಗೆ ಪ್ರಣಾಮಗಳು. ಅಲ್ಲೇಳು ಮಹಾರಾಜ ಇವನು ಯಾರು? ನಮ್ಮ ರಾಜ್ಯದ ರಾಜಕುಮಾರ. ಅಯ್ಯೋ ಕಿತ್ತೋ ನನ್ನ ಮಗನ ಇಳೆ ಕೆಳಿಕೆ, ಸೀಟ್ ಖಾಲಿದ್ರೆ ಬಂದು ಕೂತ್ಕೊಂಡ್ಬಿಡ್ತೇನೆ. ಅಯ್ಯೋ, ರಾಜರ ಮೇಲೆ ಹಲ್ಲೆ? ಮಹಾರಾಜ, ನೀವು ನಮ್ಮ ಮಹಾರಾಜ ಅಲ್ಲ, ನಾನು ಈ ರಾಜ್ಯದ ಸೇನಾ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು, ಪ್ರೀಮಿಯರ್ ಲೀಗ್.